ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ₹3 ಜಾಸ್ತಿ ಆಗಿದೆ. ಜಾಸ್ತಿ ಆಗೈತ್ರಿ. ಈಗ ನಾನು ನೋಡಿಲ್ಲ ಇನ್ನೂ ಮಟ, ನಾವು ರೇಟ್ ಚೆಕ್ ಮಾಡೋದಿಲ್ಲ. ಬಟ್ ಅರ್ಜೆಂಟ್ನಾಗ ಹೋಗಿ ಪೆಟ್ರೋಲ್ ಹಾಕೊಂಡು ಹೋಗ್ಬಿಡ್ತೀವಿ. ಇವತ್ತು ನೋಡಿದ ಮ್ಯಾಗ ₹3 ಜಾಸ್ತಿ ಆಗೈತ್ರಿ. ಅದಕ್ಕೆ ಯಾರಿಗೆ ಕೇಳಬೇಕು ಇದ್ರ ಬಗ್ಗೆ ನಾವು? ಅದು ನಮಗೆ ಸ್ವಲ್ಪ ಉತ್ತರ ಬೇಕಾದ್ರೆ. ಈಗ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರ್, ಕೇಂದ್ರ ಸರ್ಕಾರ ಮಾಡಲಿ ಇಲ್ಲ ಸ್ಟೇಟ್ ಸರ್ಕಾರ ಮಾಡಲಿ, ಯಾರೋ ಇರಲಿ, ಅವ್ರು ಯಾರೋ ನಮ್ಮ ಹುಬ್ಳಿ ಧಾರವಾಡ ಡಿಸ್ಟ್ರಿಕ್ಟ್ನ ಯಾರು ಜುಮೇದಾರ ಮನುಷ್ಯ ಇರ್ತಾರಲ್ಲ, ಒಂದು ಅಧ್ಯಕ್ಷ, ಅವ್ರು ಅದಕ್ಕೆ ಬಗ್ಗೆ ಏನಾರು ಹೇಳಬೇಕು, ಅವ್ರು ಮಾತಾಡಬೇಕು. ಅವ್ರು ಬಂದು ಈಗಂದ್ರೆ ಎಲೆಕ್ಷನ್ ಆದಮೇಲೆ ಮಾಡಿದ್ರಲ್ಲ, ಅದಕ್ಕೆ ಅಂತೀರೋ ಏನಂತೀರಿ? ಇಲ್ಲ, ಇಲೆಕ್ಷನ್ ಆದಮೇಲೆ ಅಂತ ಏನಿಲ್ಲ, ಯಾರೂ ಸರ್ಕಾರ ಇರಲಿ ಯಾರೂ ಇರಲಿ, ಇದ್ರ ಬಗ್ಗೆ ಯಾಕೆ ಅಭ್ಯಾಸ ಮಾಡೋದಿಲ್ಲ ಅವರು? ಬೇರೆ ಒಂದು ಸಣ್ಣ ವಿಷಯ ಇದ್ದಾಗ ಎಲ್ಲರೂ ಬರ್ತಾರೆ ಹೊಯ್ ಅಂತ. 5,000 4,000 ಮಂದಿ ಬರ್ತಾರೆ. ಇಂಥ ಬಗ್ಗೆ ಬರೋದಿಲ್ಲ. ಈಗ ಮನಿ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಈಗ ಮಂದಿ ದುಡಾರ ಅವ್ರು ಎಲ್ಲಿ ಬರ್ಬೇಕು, ಅವ್ನು ₹100 ಜಾಸ್ತಿ ಮಾಡಿದ್ರೆ ಇಮಿಡಿಯೇಟ್ಲಿ. ಮೊನ್ನೆ ನಾನು ಹೋಗಿನಿ ಸಿಲಿಂಡರ್ ತೊಂಬರಕ್ಕೆ, ಅಲ್ಲಿ ಹೋಗ್ಕೊಳ್ಳಿ ₹800 ಜಾಸ್ತಿ ಆಗಿದೆ ಸಿಲಿಂಡರ್. ಈಗ ಅಲ್ಲಿ ರೊಕ್ಕ ನಮ್ಮ ಕಡೆ ಎಷ್ಟೈತಿ? ₹840 ಇದೆ. ಈಗ ₹960 ಆಗಿದೆ. ಇಮಿಡಿಯೇಟ್ಲಿ ರೊಕ್ಕ ಎಲ್ಲಿಂದ ಬರ್ತೈತಿ? ನಾವು ಹ್ಯಾಂಗರ್ ಮಾಡಿ ಸ್ವಲ್ಪ ಇದು ಮಾಡಿದ್ವಿ ಅಡ್ಜಸ್ಟ್ಮೆಂಟ್. ಬಾಕಿ ಥರ ಮಂದಿ ಏನು ಮಾಡ್ಬೇಕು ರೀ? ಅದ್ರ ಬಗ್ಗೆ ಯಾಕೆ ಇದು ಇವರು ಮಾತಾಡೋಂಗಿಲ್ಲ? ಜನಸಾಮಾನ್ಯರು ಹೊರೆ ಆಗ್ತದೆ. ಹೊರೆ ಆಗ್ತಿದ್ದಾರೆ, ಜನಸಾಮಾನ್ಯ ಹೊರೆ ಆಗ್ತಿದ್ರಲ್ಲ, ಅದಕ್ಕೆ ವಿಚಾರ ಮಾಡೋರು ಯಾರು ಅಂದರೆ ಕೇಳಾಕ್ತೀವಿ ನಾವು. ನಿಮ್ಮ ಜನಪ್ರತಿನಿಧಿಗಳು ಕೇಳೋರೇ ಇಲ್ಲ ಅಂತ ಕೇಳೋರೇ ಇಲ್ಲ. ಒಂದು ಸಣ್ಣ ವಿಷಯ ಏನಾರಾಗಲಿ ಒಂದು ಪಾಲಿಟಿಕ್ಸ್ನಾಗ ಎಷ್ಟು ಮಂದಿ ಕೊಡ್ತಾರೆ ರೀ? ಇದಕ್ಕೆ ಯಾಕೆ ಕೊಡೋದಿಲ್ಲ? ಈಗ ದಾರಾಗ ಪೆಟ್ರೋಲ್, ಈಗ ನನ್ನ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿದೆ. ಈಗ ಪಂಪ್ನಾಗ ಪೆಟ್ರೋಲ್ ಕೊಟ್ಟಿಲ್ಲ, ಗಾಡಿ ಬೈಕ್ ದುಗಿಸ್ಕೊಂಡು ಹೋಗಿ ಪೆಟ್ರೋಲ್ ಹಾಕೊಂಡಿನಿ. ಅದು ಒಂದು ಪ್ರಾಬ್ಲಮ್ ಆಗೈತಿ. ಈಗ ಅದಕ್ಕೆ ಏನಾರ ಸೊಲ್ಯೂಷನ್ ಒಂದು ದಾರಿ ತೆಗಿಬೇಕು ನೀವು. ಸರ್, ಈಗ ಮೋದಿ ಅವರು ಒಂದು ಸಂದೇಶ ಕೊಡ್ತಾರೆ, ನೀವು ವೆಹಿಕಲ್ಗಳನ್ನು ಜಾಸ್ತಿ ಬಳಕೆ ಮಾಡಬೇಡಿ, ಟ್ರಾನ್ಸ್ಪೋರ್ಟ್ ಏನು ಸಾರ್ವಜನಿಕ ಬಸ್ಗಳೇನಿದೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತಾರೆ. ಬಸ್ನಾಗ ಹೋಗ್ಬೇಕಂದ್ರೆ ಬಸ್ನಾಗ ಬರೀ ಲೇಡೀಸ್ ಹೋಗಿರ್ತಾರೆ, ನಮಗೆ ನಿಂದ್ರಾಕ ಜಾಗ ಇರೋದಿಲ್ಲ. ಮತ್ತು ಬಸ್ನಾಗ ಹೋಗಿ ಒಂದು ಕೈಯಲ್ಲಿ ಟಚ್ ಆದ್ರೆ ಮತ್ತು ಜಗಳ ಆಗೋದ್ರ ಹೆದರಿ ಬರ್ತೈತಿ. ಬಸ್ನಾಗ ಹತ್ತಂಗಿಲ್ಲ, ನಾವು ಬೇಕಾದ್ರೆ ನಡ್ಕೊಂಡು ಹೋಗ್ತೀವಿ. ಬಸ್ನಾಗ ನಮ್ಗೆ ಆಗೋದಿಲ್ಲ. ರೊಕ್ಕ ಕೊಟ್ಟೆ ನೀನು ರೊಕ್ಕ ಹೋಗ್ಬೇಕು. ಯಾರು ಸ್ವಲ್ಪ ಕೈ ಟಚ್ ಆದ್ರೆ ಈಗ ಲೇಡೀಸ್ ಒಬ್ಬರು ಚಲೋ ಇರ್ತಾರೆ, ಒಬ್ಬರು ತಿಳ್ಕೊಡೋರು ಇರ್ತಾರೆ, ಒಬ್ಬೊಬ್ಬರ ಇನ್ನೊಮ್ಮೆ ರಫ್ಲಿ ಮಾತಾಡ್ಬಿಡ್ತಾರೆ. ನಮ್ಗೆ ಸರಿ ಅನ್ಸೋದಿಲ್ಲ. ಏನು ಮಾಡ್ತೀರಿ ಸರ್? ನಮ್ಮ ಸಣ್ಣ ಬಿಸ್ನೆಸ್ ಐತಿ ಟೈರಿಂದ. ಯಾಕಂದ್ರೆ ಈಗ ಏನಾಗುತ್ತೆ, ಜನಸಾಮಾನ್ಯರಿಗೆ ತುಂಬಾ ಹೊರೆ ಆಗ್ತದೆ. ₹3 ಒಮ್ಮೆ ಸಡನ್ ಆಗಿ ಸಡನ್ ನಾವು ಆಟಾದ್ರೆ ಹೆಂಗೆ ರೀ ಮುಂದೆ ಅಂತ ಹೇಳ್ತೀವಿ. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಜಾಸ್ತಿ ಐತಿ, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆಗೈತಿ. ಈಗ ಮತ್ತೆ ನೋಡ್ರಿ, ಈಗ ಮೊನ್ನೆ ಹೋಟೆಲ್ನಾಗ ಊಟ ಮಾಡಕ್ಕೆ ಹೋಗಿದ್ದೆ ನಾನು, ಅಲ್ಲಿನ ರೇಟ್ ಜಾಸ್ತಿ ಮಾಡ. ಅದು ಯಾಕೆ ಜಾಸ್ತಿ ಮಾಡಿ ಕೇಳಿದ್ರೆ, ಕಮರ್ಷಿಯಲ್ ಗ್ಯಾಸ್ ₹3,000 ಅಂತೀರಿ. ಈಗ ಅವ್ರು ಬ್ಲ್ಯಾಕ್ನಾಗ ತೊಗೊಂಡ್ರೆ ₹4,000 ಅಂತ. ಅದು ಬ್ಲ್ಯಾಕಿಂಗ್ ನಡೀತಿದೆ, ಎಲ್ಲ ನಡೀತಿದೆ. ಅವ್ರಿಗೆ ಬಂದ್ ಮಾಡೋರು ಯಾರು ರೀ? ಅವ್ರಿಗೆ ಕೇಳೋರು ಯಾರು ಅಂತ. ಬೆಲೆ ಏರಿಕೆ ಸಲುವಾಗಿ ಸುಸ್ತಾಗ್ಬಿಟ್ಟಿದ್ದಾರೆ ಜನರು. ಹಂಗೆ ಸುಸ್ತಾಗಿ ಯಾರು? ಇದಕ್ಕೆ ಬಗ್ಗೆ ಹೋರಾಟ ಯಾಕೆ ಮಾಡೋಲ್ಲ ನೀವು? ಅದು ಸ್ವಲ್ಪ ನಮಗೆ ತಿಳಿಸ್ತದೆ. ನಮ್ಮ ಹೆಸರು ಸರ್? ನಾಜಿಮ್. ಎಸ್ ಸರ್, ಥ್ಯಾಂಕ್ ಯು. ಓಕೆ. ನಾವು LIC ಒಬ್ಬರು ಆಫೀಸರ್ ಕಡೆ ಏನೈತಿಲ್ಲ, ನಾವು ಅಸಿಸ್ಟೆಂಟ್ ಅಂತ ವರ್ಕ್ ಮಾಡ್ತಾ ಇದ್ದೇವೆ ಸರ್. ಇದು ಏನೈತಿಲ್ಲ, ಈ ಥರ ನಾವು ಒಂದು ಯಾವುದೊಂದು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದಾಗ ಏನಾಗೈತಿ, ಟ್ರಾನ್ಸ್ಪೋರ್ಟೇಷನ್ ಅಂತಂದು ಎಲ್ಲ ಈ ಥರದ್ದು ಕಾಯಿಪಲ್ಯ ಅದು, ತರಕಾರಿ ಆಯ್ತು, ಬೇಳೆಕಾಳು ಆಯ್ತು, ಈ ಥರ ಎಲ್ಲದ್ರ ಮೇಲೆ ಏನಾಗೈತಿ, ಇವು ಏರುತ್ತೆ ಹೊರತು ಯಾರ್ದು ಪಗಾರ ಇರೋದಿಲ್ಲ, ಪೇಮೆಂಟ್ ಇರೋದಿಲ್ಲ. ಯಾಕಂದ್ರೆ ಇವ್ರು ಏರ್ಸ್ಕೊಂತ ಹೋಗ್ತಿರ್ತಾರೆ. ಆದರೆ ಏನೈತಿ, ಪಗಾರ ಇರಿದ್ರೆ ನಾವು ಅಂದ್ರೆ ಮುಂದೆ ಜೀವನ ಮಾಡ್ಬೋದು. ಇಲ್ಲ ಮುಂದೆ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ಬೋಸ್ತೇನೆ. ಆದರೆ ಮತ್ತೆ ಬೇರೆ ಏನು ಹೆಚ್ಚಿಗೆ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಪೇಮೆಂಟ್ ಜಾಸ್ತಿ ಆಗಲ್ಲ, ಆದರೆ ಎಲ್ಲ ಬೆಲೆ ಎಲ್ಲ ಜಾಸ್ತಿ. ಇದೆ ನಾವೊಂದು ಹೇಳೋದು. ಪೇಮೆಂಟ್ ಯಾರು ಕೇಳ್ಕೊಂಡ್ರೆ ಯಾರು ಹೇಳಿಕ್ ಹೋಗೋದಿಲ್ಲ ಅದನ್ನೆಲ್ಲ ಈಗ ಅಂತಂದು. ಅದೆಲ್ಲ ಪೆಟ್ರೋಲ್ದು ಎಲ್ಲ ಇದಾಗೈತಪ್ಪ, ಅದಕ್ಕೆ ನಾವು ಮುಂದೆ ಏನು ಮಾಡೋಕ್ಕಾಗೋದಿಲ್ಲ ಅಂತಂದು ಹೇಳ್ಬಿಡ್ತಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಸರ್, ಆಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, CNG ರೇಟ್ ಜಾಸ್ತಿ ಆಯ್ತು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು. ಪ್ರತಿಯೊಂದು ಇದರ ಹೊಡೆತ ಏನಾಗುತ್ತೆ, ಎಲ್ಲ ಬೆಲೆ ಏರಿಕೆ ಮೇಲೆ ಸಾಮಾನ್ಯ ಜನರ ಮೇಲೆ ಇದೆಲ್ಲ ಬರೆ ಬೀಳ್ತಾ ಇದೆ ಸರ್. ಇದೆಲ್ಲ ಎಲ್ಲ ಯಾವುದೇ ಗೌರ್ಮೆಂಟ್ ಇರ್ಬೋದು ಇವಾಗ, ಅವು ಎಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಬಡವ್ರ ಮೇಲೆ ಇದನ್ನ ಮಾಡಿದ್ರೆ ಚಲೋ ಆಗತ್ತೆ ಸರ್. ಯಾಕಂದ್ರೆ ನಾವೀಗ ಇತರ ಈಗ ಇಲ್ಲಿ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್, ಇವ್ರು ಇಲ್ಲೇ ಕೆಲವೊಂದು ಬಿಟ್ಟು ಇದನ್ನ ಕೊಟ್ಟರು ಸರ್. ಅವ್ರು ಕೊಟ್ಟ ಹೊತ್ತಾಗ ಎಲ್ಲ ಏನಾಗೈತಿ, ಈಗ ಅದ್ರಲ್ಲಿಂದ ಇತರೆ ಇದನ್ನೆಲ್ಲ ಏರ್ಸ್ಕೊಂಡು ಕುಂದ್ರೆ ಇವಾಗ ಕರೆಂಟ್ ಬಿಲ್ ಫ್ರೀ ಅಂತ ಅಂತಾರೆ ಸರ್. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಇವ್ರದ್ದು ಗೌರ್ಮೆಂಟ್ ಹೊತ್ತಂತಂದ್ರೆ ಅವಾಗ ಏನಾಗತ್ತೆ ನಮ್ಮ ಪರಿಸ್ಥಿತಿ? ಇವಾಗ ಏನೈತಿ, 1,000-1,500 ಬರೋದು, ಒಂದು 200 500 ಬರ್ಬೋದು. ಅವಾಗ ಏನೈತಿ, 2,000-2,500 ರೂಪಾಯಿ ಬರ್ತದೆ ಸರ್. ಅವಾಗ ಮುಂದೆ ನಾವು ಏನು ಮಾಡೋದು? ನಮ್ಮ ಸ್ಯಾಲ್ರಿ ಏನಾದ್ರು ಹೆಚ್ಚಾಗಿರ್ತತ್ತ? ಇಲ್ಲ, ಏನಾಗೋದಿಲ್ಲ. ಈ ಹೆಣ್ಮಕ್ಳಿಗೆ ಒಂದ್ ಕಡೆ ಬಸ್ ಫ್ರೀ ಮಾಡಿದ್ರು, ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರು ಸರಿ. ಈಗ ನೋಡ್ರಿ, ಈಗ ಅದರಿಂದ ಒಂದು ಹೇಳೋದು ಏನಂತಂದ್ರೆ ಸರ್, ಈಗ ಅವ್ರಿಗೆ ಫ್ರೀ ಕೊಟ್ರು, ಅದು ಒಳ್ಳೇದಂತಂದು ಅನ್ನಕ್ಕೆ ಹೋಗೋದಿಲ್ಲ, ಕೆಟ್ಟದ್ದು ಅನ್ನಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವಾಗ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಹೊಲದಲ್ಲಿ ಕೆಲಸ ಮಾಡೋರೆಲ್ಲ ಏನೈತಿ, ಈಗ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಎಲ್ಲರೂ. ಈಗ ಏನೈತಿ, ಗಂಡು ಮಕ್ಕಳನ್ನ ಮನ್ಯಾಗ ಕುಂದಿಸ್ತಾರೆ, ಅವರ ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲರೂ. ಈ ಥರ ಎಲ್ಲ ಕಡೆ ಭಾಳ ಆಗಿದೆ ಸರ್, ನಾವು ನೋಡ್ತಾ ಇದ್ದೀವಿ. ತೊಂದರೆ ಆಗ್ತಾಯಿದೆ ಎಲ್ಲರಿಗೂ. ಏನೈತಲ್ಲ,
ಎಲ್ಲ ನ್ಯಾಚುರಲ್ ಎಲ್ಲ ಕರೆಕ್ಟ್ ಎಲ್ಲ ಹೆಂಗಿರುತ್ತೆ ಎಲ್ಲ ಆ ಥರ ಮಾಡಿದ್ರೆ ಅಡ್ಡಿಲ್ಲ. ಇವೆಲ್ಲ ಏನೈತಿ ನಾವು ಬಿಟ್ಟಿ ಬಗ್ಗೆ ಎಲ್ಲ ಸ್ಟೇಟ್ನಲ್ಲಿ ಹಿಂಗೆ ಕೊಟ್ಕೊಂತ ಹೋದ್ರೆ ಮುಂದೆ ತುಂಬೋರು ಯಾರು ನಾವೇ ತುಂಬಬೇಕಲ್ಲ. ನಮ್ದು ಟ್ಯಾಕ್ಸ್ ನಾವು ಕಟ್ಟೋದು, ನಾವು ದುಡ್ಡು ಕಟ್ಟಿದ್ರೆ ಮತ್ತೆ ಮುಂದೆ ಗೌರ್ಮೆಂಟಲ್ಲಿ ದುಡ್ಡು ಬರ್ತದೆ. ನಾವು ಕಟ್ಲಿಕ್ಕೆ ಆಮೇಲೆ ನಮ್ಗೆ ತೊಂದರೆ ಆಗ್ತದೆ, ನಾವು ಕಟ್ಟೋದಿಲ್ಲ. ನಾವು ಕಟ್ಲಿಕ್ಕಂದ್ರೆ ಏನಾಗತ್ತದ ಮುಂದೆ ಬೊಕ್ಸ್ ಖಾಲಿ. ಈಗ ಪಶ್ಚಿಮ ಮಧ್ಯ ಪಾರ್ಶ್ವ ಯುದ್ಧ ನಡೀತಾ ಇತ್ತು, ಆ ಉದ್ದೇಶಕ್ಕಾಗಿ ಎಲೆಕ್ಷನ್ ಸಲುವಾಗಿ ರೇಟ್ ಜಾಸ್ತಿ ಮಾಡಿರಲಿಲ್ಲ ಇಷ್ಟು ದಿವಸ. ಈಗ ಸಡನ್ ಆಗಿ ಹೌದು ಇವಾಗ ಅಲ್ಲಿ ಎಲ್ಲ ಯುದ್ಧ ಆಗ್ತೈತೆ, ಅದ್ರ ಸಂಬಂಧ ಇವಾಗ ಇವರು ಜಾಸ್ತಿ ಮಾಡೋದಿಲ್ಲ. ಇವಾಗ ಅಲ್ಲಂದ್ರೆ ಯಾವ್ದು ಇದ್ರಲಿಕ್ಕಂದ್ರೆ ಇವರು ಮೊದಲೇ ಜಂಪ್ ಮಾಡಿಬಿಡೋರು ಇವರು. ಹಾಂ, ಎಲೆಕ್ಷನ್ ಸಂಬಂಧ ಬಿಟ್ಟಿದ್ರು ಇವರೆಲ್ಲ. ಈ ಥರ ಒಂದು ಸಮಸ್ಯೆ ಇದೆ ಸರ್ ಎಲ್ಲ. ಯಾಕಂದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಹೊರೆ ಆದಂಗಿದೆ ಸರ್ ಇದೆಲ್ಲ. ನಮ್ಮ ಹೆಸರು ಸರ್? ಶಂಭುಲಿಂಗಯ್ಯ ಹಿರೇಮಠ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್, ಏನು ಹೇಳ್ತೀರಿ? ಪರವಾಗಿಲ್ಲ, ಭಾಳ ಹೆಚ್ಚಿಗೆ ಮಾಡಲಿಲ್ಲ. ಒಂದು ಲಿಮಿಟಲ್ಲಿ ಎಲ್ಲ ಇನ್ಫ್ಲೇಷನ್ ಇದೆ, ಅದಕ್ಕೆ ₹3 ಭಾಳ ತುಂಬ ರೀಸನೇಬಲ್ ಇದೆ. ಏನು ಸಮಸ್ಯೆ ಇಲ್ಲ ಅಂತೀರಿ? ಇವಾಗರೇ ಏನು ಸಮಸ್ಯೆ ಇಲ್ಲ. ಮತ್ತು ಎಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲರದು ಹೈ ಆಗಾಕತ್ತಿದೆ. ಇವಾಗ ಸಂಬಳನೂ ತುಂಬ ಬರಾಕತ್ತಿದೆ. ಅದಕ್ಕೆ ₹3 ರೀಸನೇಬಲ್. ಅಂದ್ರೆ ಈಗ ಮೋದಿ ಅವರು ಒಂದು ಸಂದೇಶ ಹೇಳಿದ್ರು, ಕಮ್ಮಿ ವಾಪರಿಸಿ ಅಂತ. ಬಳಕೆ ಮಾಡ್ತಿದ್ರು. ಹೌದು, ಅದು ತುಂಬ ನಿಜ. ಎಲ್ಲ ಪೆಟ್ರೋಲು, ಶೇರೆ ಮತ್ತೆ ಅದರ್ ಜಾಸ್ತಿ ಯೂಸ್ ಮಾಡಬೇಕು. ಚೈನಾದಲ್ಲಿ ಹಾಗೆ ಮಾಡ್ತಾರೆ, ಸೈಕಲ್ ವಾಪರಿಸ್ತಾರೆ. ಅದಕ್ಕೆ ತುಂಬ ಮುಂದಾಗಿದ್ದಾರೆ. ಈಗ ಇದು ಯುದ್ಧ ನಡೀತಾ ಇದೆಯಲ್ಲ, ಈಗ ಕಟ್ಟಿದ್ದು ಅದಕ್ಕೆ ಹೆಚ್ಚಿಗೆ ಮಾಡಿದ್ದು. ಇವಾಗ ಮತ್ತೆ ನಾಳೆ ಕಮ್ಮಿ ಸಹಿತ ಮಾಡಬಹುದು. ಮಾಡ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.